ಇಸ್ಕಾನ್ ಮಂದಿರದಲ್ಲಿರುವ ಅಕ್ಷಯ ಪಾತ್ರೆ ಈಗ ವಿನೂತನ ಶೈಲಿಯನ್ನ ಮೈಗೂಡಿಸಿಕೊಳ್ಳುವ ಮೂಲಕ ಮತ್ತಷ್ಟು ಕಾರ್ಯಕ್ಕೆ ಪ್ರೇರಣೆಯಾಗಿದೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲಾ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಅಕ್ಷಯ ಪಾತ್ರೆ ಪ್ರತಿಷ್ಠಾನವು ತನ್ನ ಹುಬ್ಬಳ್ಳಿ ಘಟಕದಲ್ಲಿ ಸುಧಾರಿತ ಅಡುಗೆ ಮೂಲಸೌಕರ್ಯವನ್ನ ಉದ್ಘಾಟಿಸಿದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಉಪಕ್ರಮದ ಅಡಿಯಲ್ಲಿ ಮೈಕ್ರೋ ಫಿನಿಶ್ ಗ್ರೂಪ್ ಈಗ ಇಸ್ಕಾನ್ಗೆ ಕೊಡುಗೆ ನೀಡಿದೆ. ನವೀಕರಿಸಿದ ಸೌಲಭ್ಯಗಳು ಧಾರವಾಡ ಜಿಲ್ಲೆಯಾದ್ಯಂತ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಮಧ್ಯಾಹ್ನದ ಊಟವನ್ನು ತಯಾರಿಸುವ ಮತ್ತು ವಿತರಿಸುವ ಫೌಂಡೇಶನ್ನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತಿದೆ. ಹೊಸದಾಗಿ ನಿಯೋಜಿಸಲಾದ ಮೂಲಸೌಕರ್ಯವು 8 ಡಬಲ್ ಜಾಕೆಲ್ಡ್ ಸ್ಟೀಮ್ ಚಾಲಿತ ಸಾಂಬಾರ್ ಕೌಂಟರ್ಗಳು ಮತ್ತು 10 ಸ್ಟೀಮ್ ಚಾಲಿತ ರೈಸ್ ಕೌಂಟರ್ಗಳನ್ನು ಒಳಗೊಂಡಿದೆ. ಎಲ್ಲವೂ ಯಾಂತ್ರಿಕ ಸಿಸ್ಟರ್ಗಳೊಂದಿಗೆ ಅಳವಡಿಸಲಾಗಿದೆ. ಜೊತೆಗೆ ಆಧುನಿಕ HVAC ವ್ಯವಸ್ಥೆ ಮತ್ತು ಅನಿಲ ಚಾಲಿತ ಕರಿಯಂತ್ರವನ್ನ ಹೊಂದಿದೆ. ಇದು ಅಕ್ಷಯ ಪಾತ್ರ ಹುಬ್ಳಿ ಕಿಚನ್. ಪ್ರತಿನಿತ್ಯ ಈ ಕಿಚನ್ಲಿಂದ 1,30,30,000 ಮಕ್ಕಳಿಗೆ ಅಡಿಗೆ ಮಾಡಿ ಕಳಿಸ್ತಾ ಇದೀವಿ. 800 ಸ್ಕೂಲ್ಗಳಿಗೆ ಹೋಗುತ್ತೆ, ಸರ್ಕಾರಿ ಸ್ಕೂಲ್ಗಳೆಲ್ಲ. ಸೊ ಇದು ಪ್ರತಿನಿತ್ಯ ನಾವು 13 ಟನ್ ಅಕ್ಕಿ ಉಪಯೋಗ ಮಾಡ್ತೀವಿ, ಬಳಸ್ತೀವಿ. 3 ಟನ್ ಬೇಳೆ ಮತ್ತು 6ರಿಂದ 8 ಟನ್ ತರಕಾರಿಗಳು ಬಳಸ್ತೀವಿ. ಅಡಿಗೆ ಪ್ರಾರಂಭ ಆಗೋದು ಬೆಳಿಗ್ಗೆ 4 ಗಂಟೆಗೆ. 4 ಗಂಟೆಗೆ ಅನ್ನ ಮತ್ತು ಸಾಂಬಾರು, ಕೆಲವೊಂದಿನ ಅನ್ನ ಸಾಂಬಾರು ಕೊಡ್ತೀವಿ, ಕೆಲವೊಮ್ಮೆ ಪುಲಾವ್ ಮತ್ತು ದಾಲ್ ಕೊಡ್ತೀವಿ, ಕೆಲವೊಮ್ಮೆ ಬಿಸಿಬೇಳೆ ಬಾತು, ಖಾರ ಬೂಂದಿ, ಈ ಥರದ ಐಟಮ್ಸ್ ಕೊಡ್ತೀವಿ. ಅದಷ್ಟೇ ಅಲ್ಲ, ಈಗ ಚಪಾತಿನ ವಾರಕ್ಕೊಮ್ಮೆ ಕೊಡ್ತಾ ಇದ್ದೀವಿ. ಇದು ಚಪಾತಿ ಮೇಕಿಂಗ್ ಮಷಿನ್ ನೀವು ನೋಡ್ಬೋದು. 20,000 ಚಪಾತಿ ಒಂದು ಮಷಿನ್ಲಿ 1 ತಾಸಿನಲ್ಲಿ ಆಗುತ್ತೆ. 2 ಮಷಿನ್ಗಳಿವೆ. ಸೊ ಈ ಥರ ವಾರಕ್ಕೊಮ್ಮೆ ಚಪಾತಿನ ಕೊಡ್ತಾ ಇದ್ದೀವಿ, ಚಪಾತಿ ಸಬ್ಜಿ ಕೊಡ್ತಾ ಇದ್ದೀವಿ. ಸೊ ಅದು ಬಿಟ್ಟು ಈ ವಾರಕ್ಕೆ 2 ದಿನ ಬಂದು ಮೊಸರು ಕೊಡ್ತೀವಿ, ವಾರಕ್ಕೆ 2 ದಿನ ಸ್ವೀಟು ಕೊಡ್ತೀವಿ. ಸೊ ಈ ಥರ ನಾವು ಮೆನು ಬಂದು ಬೆಳಿಗ್ಗೆ 4 ಗಂಟೆ ಆಯಿತು ಪ್ರಾರಂಭ ಆಯಿತು, 9 ಗಂಟೆ ತನಕ ಅಡಿಗೆ ನಡೀತಾ ಇರುತ್ತೆ. 9 ಗಂಟೆ ನಂತರ ಕ್ಲೀನಿಂಗ್ ಶುರು ಆಗುತ್ತೆ. ಅದು ನಂತರ ನೆಕ್ಸ್ಟ್ ಡೇಗೆ ಪ್ರಿಪರೇಷನ್ ಶುರು ಆಗುತ್ತೆ. ಸೊ ಈ ಥರ ಇದು ಕಿಚನ್ ಬಂದು 24 ತಾಸು ಕಂಟಿನ್ಯೂಸ್ ನಡೀತಾನೆ ಇರುತ್ತೆ ಇಲ್ಲಿ ಕೆಲಸ. 450 ಜನ ಇದ್ದಾರೆ. 3 ಶಿಫ್ಟ್ ಇರುತ್ತೆ. 3 ಶಿಫ್ಟ್ಲಿ ಕೆಲಸ ಮಾಡ್ತಾರೆ. ಒಂದು ತಿಂಗಳದ ನಮಗೆ 36 ಲಕ್ಷ ತನಕ ಆಗುತ್ತೆ. ಅದರಲ್ಲಿ ಗೌರ್ಮೆಂಟ್ ಸಬ್ಸಿಡಿನೂ ಇರುತ್ತೆ. ಹೌದು, ಫುಲ್ ಸಬ್ಸಿಡಿ ಇಲ್ಲ. ಪಾರ್ಟ್ ಬಂದು ಗೌರ್ಮೆಂಟ್, ಪಾರ್ಟ್ ಬಂದು ನಾವು ಸ್ವಲ್ಪ ಡೊನೇಷನ್ ರೈಸ್ ಮಾಡಿ ಮಾಡ್ತೀವಿ. ಚಪಾತಿ ಬಂದು ಈಗ ಮಿಡ್ ಡೇ ಮೀಲ್ಸ್ಲಿ ಚಪಾತಿನ ಕೊಡಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಕೂಲ್ಗಳೆಲ್ಲ ಇನ್ನು ಅವ್ರು ಶುರು ಮಾಡಿಲ್ಲ. ಕಷ್ಟ ಆಗುತ್ತೆ. ಇಂಡಿವಿಜುವಲ್ ಸ್ಕೂಲ್ಸ್ ಯಾರು ಮಾಡ್ತಾರೆ ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ. ನಾವು ಫಸ್ಟ್ ಇದು ತಗೊಂಡಿದ್ದೀವಿ, ನಾವು ಮಾಡ್ತೀವಿ ಅಂತ. ನೈರ್ಮಲ್ಯ ಮತ್ತು ಆಹಾರ ಸುರಕ್ಷತೆಯ ಉನ್ನತ ಗುಣಮಟ್ಟವನ್ನ ಕಾಯ್ದುಕೊಳ್ಳುವಾಗ ಅಡುಗೆ ದಕ್ಷತೆಯನ್ನ ಸುಧಾರಿಸುವ ನಿರೀಕ್ಷೆ ಇದೆ. ಉದ್ಘಾಟನಾ ಸಮಾರಂಭವನ್ನ ಹುಬ್ಬಳ್ಳಿಯ ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಆವರಣದಲ್ಲಿ ನಡೆಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮೈಕ್ರೋ ಫಿನಿಶ್ ಗ್ರೂಪ್ನ ಅಧ್ಯಕ್ಷ ತಿಲಕ್ ವಿಕಂಸಿ ರಾಜೀವ್ ಲೋಚನ್ ದಾಸ್ ವಹಿಸಿದ್ರು. ಅಕ್ಷಯ ಪಾತ್ರೆಯ ಯುವ ಮನಸ್ಸುಗಳ ಆರೋಗ್ಯ, ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಕೊಡುಗೆ ನೀಡುವ ನಮ್ಮ ಮಾರ್ಗವಾಗಿದೆ ಎಂದಿದ್ದಾರೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.